ಹಾಯ್ ಹಲೋ ನಮಸ್ಕಾರ, ನಾನು ರೂಪಾ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗು. ತಮ್ಮನೇಲಿ ನೋಡ್ತಿದ್ದಾಗೇ ನಿಮಗೆಲ್ಲ ಇವತ್ತಿನ ವ್ಲಾಗು ಯಾವ ವಿಷಯದ ಬಗ್ಗೆ ಅಂತ ಗೊತ್ತಾಗಿರುತ್ತೆ. ಹೌದು, ಇದು ಅರಸೀಕೆರೆ ಹತ್ರ ಇರುವಂತಹ ಮಾಲೇಕಲ್ಲು ತಿರುಪತಿ ಅಂತ ಹೆಸರು. ತುಂಬ ಅದ್ಭುತವಾದಂತಹ ಒಂದು ದೇವಸ್ಥಾನ ತಿಮ್ಮಪ್ಪಂದು. ನಮ್ಮ ರಿಲೇಷನ್ ಅವರ ಒಬ್ರದ್ದು ಪಾಪು ನಾಮಕರಣ, ಹಾಗೆ ಮುಡಿ ತಗ್ಸೋ ಶಾಸ್ತ್ರ ಎಲ್ಲ ಇತ್ತು. ಹಾಗಾಗಿ ಅಲ್ಲಿ ಅವರು ಪೂಜೆ ಇಟ್ಕೊಂಡಿದ್ರು. ಸೊ ಬೆಂಗಳೂರಿಂದ ಅರಸೀಕೆರೆಗೆ ನಾನು ನನ್ನ ಮಕ್ಕಳು ಕೂಡ ಹೋಗ್ತಾ ಇದ್ದೀವಿ. ಬೆಳಗ್ಗೆ 5 ಗಂಟೆಗೆ ಟ್ರೈನ್ ಹತ್ತಿದ್ದು. ಸುಮಾರು 8:30, 8:45 ಅಷ್ಟೊತ್ತಿಗೆ ನಾವು ಅರಸೀಕೆರೆ ಜಂಕ್ಷನ್ನಲ್ಲಿದ್ವಿ. ಶಿವಮೊಗ್ಗದಿಂದ ನಮ್ಮ ಅಪ್ಪ ಅಮ್ಮ ಕೂಡ ಬಂದಿದ್ದರು. ಅವ್ರನ್ನೂ ಕರ್ಕೊಂಡು ಸೀದಾ ನಾವು ಮಾಲೇಕಲ್ಲು ತಿರುಪತಿಗೆ ಆಟೋನಲ್ಲಿ ಹೋದ್ವಿ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಹೋಗಿದ್ದು ಅಲ್ಲಿನ ಕೊಳಕ್ಕೆ. ಕೈಕಾಲೆಲ್ಲ ತೊಳ್ಕೊಂಡು ಹೋಗೋಣ ಅಂತ ಹೊರಟ್ವಿ. ನೀರು ಅಷ್ಟೇನು ಚೆನ್ನಾಗಿರಲಿಲ್ಲ, ತುಂಬ ಪಾಚಿ ಇತ್ತು, ಅಂದರೆ ತುಂಬ ಗಲೀಜಾಗಿತ್ತು. ಮುಂಚೆ ಎಲ್ಲ ನಾವು ಚಿಕ್ಕವರಿರುವಾಗ ಹೋಗಬೇಕಾದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ನೀರು, ಮತ್ತು ಪ್ರತಿಯೊಬ್ಬರು ಅಲ್ಲೇ ಸ್ನಾನ ಮಾಡ್ತಾಯಿದ್ರು. ಈಗ ಸ್ನಾನಕ್ಕೇನು ಅಷ್ಟು ಯೋಗ್ಯ ಇಲ್ಲ ನೀರದು, ಅಷ್ಟು ಗಲೀಜಾಗಿತ್ತು. ನಿಮಗೇನು ಅಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅದು ತಿರುಪತಿ ಬೆಟ್ಟ. ಕೆಳಗಡೆ ದೇವಸ್ಥಾನದಲ್ಲಿ ಮಲ್ಕೊಂಡಿರುವಂತಹ ತಿಮ್ಮಪ್ಪ ಆದರೆ, ಮೇಲ್ಗಡೆ ದೇವಸ್ಥಾನದಲ್ಲಿ ನಿಂತ್ಕೊಂಡಿರೋ ತಿಮ್ಮಪ್ಪ ದೇವರಿದೆ. ನಮ್ಮ ಕರ್ನಾಟಕದಲ್ಲಿ ಇನ್ನೊಂದು ತಿರುಪತಿ ಅಂತ ಅಂದರೆ ಅದು ಬೆಂಗಳೂರು ಹತ್ರ ಇರೋ ಚಿಕ್ಕ ತಿರುಪತಿ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಬಟ್ ಈ ಕಡೆ ಇರೋರಿಗೆಲ್ಲ, ಅಂದರೆ ತುಮಕೂರು, ಅರಸೀಕೆರೆ, ಶಿವಮೊಗ್ಗ ಈ ಕಡೆ ಇರೋರಿಗೆಲ್ಲ ಇದೆ ಅರಸೀಕೆರೆಯಲ್ಲಿರುವಂತಹ ಮಾಲೇಕಲ್ಲು ತಿರುಪತಿ ಮತ್ತು ಚಿಕ್ಕ ತಿರುಪತಿ ಅಂತ ಕೂಡ ಇದನ್ನು ಕರೀತಾರೆ. ಸುಮಾರು ಜನಕ್ಕೆ ಅರಸೀಕೆರೆಯಲ್ಲಿ ಈ ಥರದೊಂದು ದೇವಸ್ಥಾನ ಇದೆ ಅಂತಲೇ ಗೊತ್ತಿಲ್ಲ. ಹೌದು, ಕೆಲವೊಂದು ಸಲ ಹಾಗೆ ನಮ್ಮ ಅಕ್ಕಪಕ್ಕ ಕೆಲವೊಂದು ಸ್ಥಳಗಳಿರುತ್ತೆ, ಅದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ. ಎಲ್ಲಾದರೂ ನೋಡಿದಾಗ ಕೇಳಿದಾಗ ಮಾತ್ರ ಅದು ಗೊತ್ತಾಗತ್ತೆ. ಸೊ ಹಾಗೆ ಈ ದೇವಸ್ಥಾನ ಕೂಡ ಒಂದು ಅದ್ಭುತವಾದ ತಿಮ್ಮಪ್ಪನ ದೇವಸ್ಥಾನ. ಸಾಧ್ಯ ಆದರೆ ಒಂದು ಸಲ ಇಲ್ಲಿಗೆ ಭೇಟಿ ಕೊಡಿ. ನನ್ನ ಮಗಳಿಗೆ ಆಟಾಡೋದಕ್ಕೆ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ರು. ಹಾಗಾಗಿ ದೇವಸ್ಥಾನದ ಒಳಗೂ ಆಟನೇ, ಹೊರಗಡೆನೂ ಆಟನೇ. ಯಾಕಂದರೆ ಬೆಂಗಳೂರಲ್ಲಿ ಒಳಗಡೆನೇ ಇದ್ದು ಅವಳಿಗೆ ಯಾರಾದರೂ ಫ್ರೆಂಡ್ಸು ಹುಡುಗರು ಎಲ್ಲ ಸಿಕ್ಬಿಟ್ರೆ ಏನೋ ಸಿಕ್ತಂಗೆ ಅವಳಿಗೆ. ತಿಮ್ಮಪ್ಪಂದು ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಇಲ್ಲಿ ವೀಡಿಯೋಗೆ ಫೋಟೋಗೆ ಅವಕಾಶ ಇರಲಿಲ್ಲ, ಹಾಗಾಗಿ ತೆಗಿಲಿಕ್ಕಾಗಲಿಲ್ಲ. ಇಲ್ಲಿ ಪ್ರತಿ ಆಷಾಢದಲ್ಲಿ ಏಕಾದಶಿ ದಿನ ಜಾತ್ರೆ ಆಗುತ್ತೆ. ಈ ಭಾಗದಲ್ಲಿ ತುಂಬ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಜಾತ್ರೆ ನೋಡೋದಕ್ಕೆ. ರಥ ಎಲ್ಲ ಎಳಿತಾರೆ. ಆ ರಥ ಎಳೆಯೋದನ್ನು ನೋಡೋದೇ ಒಂದು ಅದೃಷ್ಟ ಅಂತ ಹೇಳ್ಬೋದು. ನಾವು ತಿಮ್ಮಪ್ಪನ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಇಲ್ಲೇ ಕೆಂಚರಾಯನ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೊರಟ್ವಿ. ಈ ದೇವರ ವಿಶೇಷ ಏನಂತಂದರೆ, ಇದು ನಾನ್ ವೆಜ್ ದೇವರು. ಅಂದರೆ ಏನಾದರೂ ಹರಕೆ ಏನಾದರೂ ಮಾಡ್ಕೊಂಡಿದ್ರೆ ಇಲ್ಲಿ ಕುರಿ ಮತ್ತು ಕೋಳಿ ಕೊಯ್ದುಬಿಟ್ಟು ಎಡೆ ಎಲ್ಲ ಮಾಡಿಬಿಟ್ಟು ಅವ್ರವ್ರ ಹರಕೆನೆಲ್ಲ ತೀರಿಸ್ಕೊಂಡು ಹೋಗ್ತಾರೆ. ನೋಡ್ತಾ ಇರ್ತೀರಲ್ಲ, ಈ ಥರ ಪೂಜೆ ನೆರವೇರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಭಾನುವಾರದ ಟೈಮು ಹರಕೆ ತೀರಿಸೋರು ತುಂಬ ಜನ ಇರ್ತಾರೆ, ಅಂದರೆ ನಾನ್ ವೆಜ್ ಅಡುಗೆ ಮಾಡೋರು. ದೇವಸ್ಥಾನದೊಳಗೂ ಕೂಡ ಮಾಡ್ತಾರೆ. ಹಾಗೆ ಇಲ್ಲೊಂದು ಕೆಲವೊಂದು ಛತ್ರಗಳಿದೆ, ಅಲ್ಲೂ ಕೂಡ ಬುಕ್ಕಿಂಗ್ ಆಗೋಗಿರುತ್ತೆ. ನಮ್ಮ ರಿಲೇಷನ್ ಅವರು ಕೂಡ ಅಲ್ಲೇ ಮಾಡಿದರು. ನೀವು ನೋಡಿದ್ರಲ್ವ, ಅದೇ ಪಾಪುದೇ ನಾಮಕರಣ ಮತ್ತು ಮುಡಿ ತಗ್ಸೋ ಶಾಸ್ತ್ರ ಇದ್ದಿತ್ತು. ಆಲ್ರೆಡಿ ಶನಿವಾರನೇ ತಗ್ಸ್ಬಿಟ್ಟಿದ್ರು, ನಾವು ಹೋಗಿದ್ದು ಭಾನುವಾರ. ಇವನು ನನ್ನ ಕಸಿನ್ ಬ್ರದರು, ಅಂದರೆ ತಮ್ಮ ಆಗಬೇಕು. ತುಂಬ ಹತ್ತಿರದ ನೆಂಟರು. ಸಾಮಾನ್ಯವಾಗಿ ಈ ಥರ ಮುಡಿ ತಗ್ಸೋ ಶಾಸ್ತ್ರ ಅಥವಾ ನಾಮಕರಣ ಎಲ್ಲ ಮಾಡಿದವಾಗ ಮಡ್ಲಕ್ಕಿ ಕೊಡೋದು ವಿಶೇಷ. ಸೊ ಹಾಗಾಗಿ ನಾನು ತೊಗೊಂಡೋಗಿದ್ದೆ. ನಾನು ಮಡ್ಲಕ್ಕಿ ಎಲ್ಲ ಕೊಟ್ಟೆ. ಅವರು ಕೂಡ ಬಂದಿರೋರಿಗೆಲ್ಲರಿಗೂ ಕೂಡ ಮಡ್ಲಕ್ಕಿ ಕೊಡ್ತಾಯಿದ್ರು.
ತುಂಬ ಜನ ರಿಲೇಷನ್ಸ್ ಎಲ್ಲ ಬಂದಿದ್ದರು. ಅಂದರೆ ಅಪರೂಪಕ್ಕೆ ಸಿಗೋದಲ್ವ, ಎಲ್ಲರಿಗೂ ಚೆನ್ನಾಗೆಲ್ಲ ಮಾತಾಡಿಸಿ ಏನೋ ಒಂಥರ ಖುಷಿ ನನಗೆ ಅವ್ರನ್ನೆಲ್ಲ ನೋಡಿದ್ರೆ. ಎಲ್ಲರನ್ನೂ ಮಾತಾಡಿಸಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಾನು, ನನ್ನ ಮಗಳು 3 ಜನ ಹೊರಟ್ವಿ. ನಮ್ಮಮ್ಮ ನಮ್ಮ ಅತ್ತೆಯವರೆಲ್ಲ ಬರಲ್ಲ ಅಂದರು. ಕಾಲು ನೋವು, ನಡೆಯೋಕ್ಕಾಗಲ್ಲ, ಮತ್ತು ಬಿಸಿಲಿದೆ ತುಂಬ ಅಂತ ಹೇಳಿ ಬರಲ್ಲ ಅಂತ ಅಂದರು. ನಾವೇ 3 ಜನ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಬಿಸಿಲು ಎಷ್ಟಿತ್ತು ಅಂತ ಅಂದರೆ ಮೈಕೈಯೆಲ್ಲ ಸುಟ್ಟೋಗ್ತಾಯಿತ್ತು, ಅಷ್ಟು ಬಿಸಿಲಿತ್ತು. ಸಿಮೆಂಟ್ ರೋಡ್ಗೂ ಆ ಬಂಡೆ ಕಲ್ಲಿರೋ ಗುಡ್ಡಕ್ಕೂ ಹೆವಿ ಬಿಸಿಲು, ಶಾಖ ತಡೆಯೋಕ್ಕಾಗ್ತಾ ಇರಲಿಲ್ಲ. ನನ್ನ ಮಗಳಿಗೆ ಯಾವ ಬಿಸಿಲು ತಾಡ್ತಾಯಿಲ್ಲ, ಏನೂ ತಾಡ್ತಾಯಿಲ್ಲ. ಫಸ್ಟ್ ಅವಳು ಏನು ಹೋಗಬೇಕು, ಬೆಟ್ಟ ಹತ್ತಬೇಕು ಅಷ್ಟೇ ಅವಳಿಗಿದ್ದಿದ್ದು. ಹಾಗಾಗಿ ಅವಳು ಬಾ ರನ್ನಿಂಗ್ ರೇಸ್ ಮಾಡೋಣ, ಜೋರಾಗಿ ಓಡೋಣ ಅಂತ ಹೇಳ್ತಾನೆ ಇದ್ಲು. ಸ್ವಲ್ಪ ದೂರ ಓಡಿದ್ದು ಆಯಿತು. ಈ ಜಾಗದ ಇನ್ನೊಂದು ವಿಶೇಷದಲ್ಲಿ ವಿಶೇಷ ಅಂತ ಅಂದರೆ ಇಲ್ಲಿ ಶಿವರಾಜ್ಕುಮಾರ್ ಅವರ ಚಿತ್ರ ಒಂದು ಇಲ್ಲಿ ಶೂಟ್ ಆಗಿದೆ. ಯಾವುದು ಅಂತ ಅಂದರೆ ಇನ್ಸ್ಪೆಕ್ಟರ್ ವಿಕ್ರಮ್ ಅಂತ. ಸ್ವಲ್ಪ ಹಳೆ ಮೂವಿ, ಜ್ಞಾಪಕ ಮಾಡ್ಕೊಂಡ್ರೆ ಗೊತ್ತಾಗತ್ತೆ. ಅಲ್ಲೇನು ಮಂಟಪ ಕಾಣಿಸ್ತಾ ಇದೆಯಲ್ವಾ, ಅಲ್ಲಿ ಅಪರ್ಣಾ ಮ್ಯಾಮು ಮತ್ತು ಒಂದು ಮಗು ಕೂತಿರುತ್ತೆ. ಶಿವರಾಜ್ಕುಮಾರ್ ಅವರು ಆ ಬಂಡೆಕಲ್ಲುಗಳ ಮೇಲಿಂದ ನಡ್ಕೊಂಡು ಬರ್ತಾರೆ. ಶಿವರಾಜ್ಕುಮಾರ್ ಅವರು ಗುರುದತ್ತ ಸರ್ ಇದ್ದಾರಲ್ವ, ಅವ್ರನ್ನ ಹುಡುಕ್ತಾ ಇರ್ತಾರೆ. ಸೊ ಹಾಗಾಗಿ ಆ ದೃಶ್ಯ ಎಲ್ಲ ಇಲ್ಲೇ ಶೂಟ್ ಆಗಿರೋದು. ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಅದೇ ಮೂವಿದು ಅಂತ. ನನ್ನ ಮಗಳು ನನಗೂ ಕೂರಿಸು ಮಮ್ಮಿ ಅಂತ ಹೇಳಿದ್ಲು. ಅವಳನ್ನ ಕೂರಿಸ್ಬಿಟ್ಟು ನೆಕ್ಸ್ಟು ನಾವು ಹೋಗಿದ್ದು ಗುಂಡಮ್ಮನ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಹೋಗಿದ್ದು. ಇಲ್ಲೂ ಕೂಡ ನಾನ್ ವೆಜ್ಜೇ ಮಾಡೋದು ಜಾಸ್ತಿ. ಇಲ್ಲಿ ಈ ದೇವ್ರ ಹತ್ರ ಅಂದರೆ ಹೂ ಪ್ರಸಾದ ಆಗುತ್ತೆ. ಅಂದರೆ ಏನಾದರೂ ಹರಕೆ ಗಿರ್ಕೆ ಏನಾದರೂ ಕೇಳ್ಕೊಂಡ್ರೆ ಮಾಡಿದ್ರೆ ಇಲ್ಲಿ ಹೂ ಪ್ರಸಾದ ಆಗುತ್ತೆ. ಇದೇ ಗುಂಡಮ್ಮ ದೇವರು. ಇದು ಬಂಡೆಕಲ್ಲಲ್ಲೇ ಉದ್ಭವ ಆಗಿರುವಂತಹ ದೇವರಿದು. ಅಲ್ಲಿ ನೀವು ಮೇಲೆ ನೋಡ್ತಾ ಇದ್ದೀರಲ್ಲ, ಅದೇ ಆ ಕಲ್ಲ ಮೇಲೇ ಆ ದೇವರಿರೋದು. ಅದು ಶಿಲೆ ದೇವರು ಅಷ್ಟೇ. ಈಗ ನಾವು ಹೋಗ್ತಾ ಇರೋದು ಬೆಟ್ಟದ ಹತ್ರ. ಇನ್ನೇನು ಬೆಟ್ಟದ ಹತ್ರ ಬಂದಾಯಿತು. ಇಲ್ಲಿ ಫಸ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಮುಂಚೆ ಎಲ್ಲ ಈ ಥರ ಇರಲಿಲ್ಲ, ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೀಟಾಗಿ ಇಟ್ಕೊಂಡಿದ್ದಾರೆ. ಏನಂದರೆ ಬೆಟ್ಟ ಹತ್ತೋರು ಶಕ್ತಿ ಬರಲಿ ಅಂತ ಅಂದು ಸ್ವಾಮಿ ಆಂಜನೇಯನ ಬೇಡ್ಕೊಂಡು ಇಲ್ಲಿಂದ ಬೆಟ್ಟ ಹತ್ತೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೇಲ್ಗಡೆ ಇರೋ ತಿಮ್ಮಪ್ಪಂಗೆ ವಾರದಲ್ಲಿ 1 ದಿನ ಪೂಜೆ ಮಾಡ್ತಾರೆ. ಅಂದರೆ ಶನಿವಾರ ಏನೋ ಪೂಜೆ ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಡೈಲಿ ಬೆಟ್ಟನ ಹತ್ತು ಇಳಿದು ಪೂಜೆ ಮಾಡೋದಕ್ಕಾಗಲ್ಲ ಅಂತ ವಾರದಲ್ಲಿ ಒಮ್ಮೆ ದೇವರಿಗೆ ಪೂಜೆ ಮಾಡ್ತಾರೆ. ಇಲ್ಲಿ ಒಬ್ಬೊಬ್ಬರೇ ಇಬ್ಬಿಬ್ಬರೇ ಎಲ್ಲ ಹೋಗೋದಕ್ಕಾಗಲ್ಲ, ಯಾಕಂದರೆ ಎನಿ ಟೈಮ್ ಇಲ್ಲಿ ರಶ್ ಇರಲ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ಜನರಿಗೆ ಭಯ ಆಗುತ್ತೆ. ವೀಕೆಂಡ್ಸಲ್ಲಿ ಅಂದರೆ ಶನಿವಾರ ಭಾನುವಾರ ಫ್ರೆಂಡ್ಸ್ ಜೊತೆ ಇಲ್ಲ ರಿಲೇಷನ್ಸ್ ಜೊತೆ ತುಂಬ ಜನ, ಒಂದು 10-15 ಜನ ಈ ಥರ ಬಂದರೆ ಇಲ್ಲಿಗೆ ಹೋಗ್ಬೋದು ಧೈರ್ಯವಾಗಿ. ನಮ್ಮ ರಿಲೇಷನ್ಸು ತುಂಬ ಜನ ಆಲ್ರೆಡಿ ಬೆಟ್ಟ ಹತ್ತಿದ್ರು. ನಾವೇ ಲೇಟಾಗಿ ಹೋಗ್ತಾ ಇರೋದು. ಅಂದರೆ ನಾವೇನು ಫುಲ್ಲು ಬೆಟ್ಟ ಎಲ್ಲ ಏನೂ ಹತ್ತಲ್ಲ, ಯಾಕಂದರೆ 1250 ಮೆಟ್ಲುಗಳಿದೆ. ಮತ್ತು ಅದೆಲ್ಲ ಕಲ್ಲಿನ ಮೆಟ್ಲುಗಳು. ಕಾಲು ಒಂದು ಹೆಜ್ಜೆನೂ ಕೂಡ ಮುಂದಿಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಸುಡ್ತಾ ಇತ್ತು. ಇದು ಕಲ್ಲಿನ ನಾಗಪ್ಪ. ಈ ನಾಗಪ್ಪನ ವಿಶೇಷತೆ ಏನಂತ ಅಂದರೆ 1250 ಮೆಟ್ಲುಗಳು ಅಂದರೆ ಪೂರ್ತಿ ಬೆಟ್ಟ ಹತ್ತದೇ ಇರೋದಕ್ಕಾಗದೇ ಇದ್ದರೆ ಇಲ್ಲಿವರೆಗೂ ಬಂದು ಇದಕ್ಕೊಂದು ಪೂಜೆ ಮಾಡಿದ್ರೆ ಸಾಕು, ಬೆಟ್ಟ ಹತ್ತಿದಷ್ಟೇ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನಾವು ಕೂಡ ಪೂರ್ತಿ ಬೆಟ್ಟ ಏನೋ ಹತ್ತೋದಕ್ಕೆ ಹೋಗಿರಲಿಲ್ಲ, ಮನಸ್ಸು ಮಾಡಿದ್ರೆ ಹತ್ಬೋದಿತ್ತು, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಆಲ್ರೆಡಿ ಲೇಟ್ ಆಗಿತ್ತು, ಬಿಸಿಲು ಕೂಡ ತುಂಬ ಇತ್ತು. ಮತ್ತು ನಾವು ರಿಟರ್ನು ಬೆಂಗಳೂರು ಹೋಗೋ ಕಾರಣ ನಾವು ಬೆಟ್ಟ ಏನು ಹತ್ತಲಿಲ್ಲ. ಸುಮಾರು ಒಂದು 2 ಅವರ್ ಬೇಕಾಗತ್ತೆ ಹತ್ತಿ ಇಳಿದು ಮಾಡೋದಕ್ಕೆ. ನನ್ನ ಮಗಳು ಆಲ್ರೆಡಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು, ಪೂರ್ತಿ ಬೆಟ್ಟ ಹತ್ತೋಣ ಬಾ ಬಾ ಅಂತ ಅಂದು.
ಅವಳು ಈ ಜಾಗಕ್ಕೆ ಬಂದಿರೋದು ಫಸ್ಟ್ ಟೈಮ್, ಅಂದರೆ ಇಲ್ಲಿ ಬೆಟ್ಟ ಹತ್ತೋದಕ್ಕೆ ಬಂದಿರೋದು ಫಸ್ಟ್ ಟೈಮು. ದೇವಸ್ಥಾನದಕ್ಕೆಲ್ಲ ಹೋಗಿದ್ದೀವಿ, ಆದರೆ ಇಲ್ಲಿ ಕರ್ಕೊಂಬಂದಿರಲಿಲ್ಲ. ಸೊ ಹಾಗಾಗಿ ಅವಳಿಗೆ ಜಾಸ್ತಿನೇ ಎಕ್ಸೈಟ್ಮೆಂಟ್ ಇತ್ತು. ನಾವು ಚಿಕ್ಕವರಿರುವಾಗಿಂದನೂ ಇಲ್ಲಿಗೆ ಪ್ರತಿ ವರ್ಷ ಜಾತ್ರೆಗೆ ಬರ್ತಾಯಿದ್ವಿ. ಈಗ ಸುಮಾರು ವರ್ಷಗಳಿಂದ ಬಂದಿರಲಿಲ್ಲ. ಮಕ್ಕಳಿಗೂ ರಜೆ ಇತ್ತು, ಹಾಗೆ ದೇವಸ್ಥಾನ ಎಲ್ಲ ತೋರಿಸ್ಕೊಂಡು ಫಂಕ್ಷನ್ನು ಮುಗಿಸ್ಕೊಂಡೆಲ್ಲ ಹೋಗ್ಬೋದು ಅಂದ್ಕೊಂಡು ಎಲ್ಲರೂ ಬಂದ್ವಿ. ಬಾ 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 ಇವಳೆ ಬಾ. ಏನು ಮಾಡಲ್ವೇ ಅದು? ಕಚ್ಚು ಇವಳೆ. ನಾವು ಬೆಟ್ಟ ಹತ್ಕೊಂಡು ಬರೋಷ್ಟರೊಳಗೆ ಇಲ್ಲಿ ದಾಸಪ್ಪನ ನೀಡ್ಸೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಅಂದರೆ ಮಾಡಿರೋ ಅಡುಗೆನೆಲ್ಲ ಜನಕ್ಕೆ ಬಡಿಸೋಕ್ಕಿಂತ ಮುಂಚೆ 3 ಜನ ದಾಸಪ್ಪನ ಕೂರಿಸ್ಬಿಟ್ಟು ಅವ್ರಿಗೆಲ್ಲ ಪೂಜೆ ಮಾಡಿಬಿಟ್ಟು ಶಂಕು ಜಾಗಟ ಎಲ್ಲ ಊದ್ತಾರೆ. ನಾವು ರಿಟರ್ನ್ ಬೆಂಗಳೂರಿಗೆ ಬರೋ ಕಾರಣ ಬೇಗ ಎಲ್ಲ ಊಟ ಮಾಡಿದ್ವಿ. ಅಡುಗೆ ತುಂಬ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.